4 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಐತಿಹಾಸಿಕ ಪ್ರಯಾಗ್ರಾಜ್ ನಡೀತಾ ಇರುವಂತಹ ಕುಂಭಮೇಳ ಒಂದು ಕಡೆ ಆದರೆ ಇದೇ ಸಂದರ್ಭದಲ್ಲಿ ಬಂದಿರುವಂತಹ ದಕ್ಷಿಣ ಭಾರತದ ನರಸೀಪುರದಲ್ಲಿ ನಡೀತಾ ಇರುವಂತಹ ಸಂಗಮ ಕ್ಷೇತ್ರದಲ್ಲೂ ಕೂಡ ಇಲ್ಲಿಂದ 3 ದಿನಗಳ ಕಾಲ ಕುಂಭಮೇಳ ನಡೆಯುತ್ತೆ. ನಾನೀಗ ಸದ್ಯ 3 ನದಿಗಳು ಕೂಡ ಬಂದು ಸೇರುವಂತಹ ಐಕ್ಯ ಸ್ಥಳದಲ್ಲಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಇದೇ ಸ್ಥಳ ಏನು ನಡುಮನೆ ಬಸಪ್ಪ ಅಂತ ಕರೆಯುವಂತಹ ವಿಗ್ರಹ ಇದೆ. ಈ ವಿಗ್ರಹದ ಕೆಳಭಾಗದಲ್ಲಿ ಸ್ಫಟಿಕ ಸರೋವರ ಗುಪ್ತಗಾಮಿನಿಯಾಗಿ ಹರಿಯುವಂಥದ್ದು. ಇನ್ನು ಮುಂಭಾಗದಲ್ಲಿ ಬರ್ತಾ ಇರುವಂತಹ ನದಿ ಏನಿದೆ, ಈ ನದಿ ಕಾವೇರಿಯ ನದಿ. ಅಂದರೆ ಈಗಾಗಲೇ ಏನು ಭಾಗಮಂಡಲದಲ್ಲಿ ಹುಟ್ಟಿ ಮೈಸೂರನ್ನ KRS ಇಂದ ಈಗ ಬರ್ತಾ ಇರುವಂತಹ ನದಿ ಏನಿದೆ, ಇದು ಕಾವೇರಿಯ ನದಿ ಬರುವಂತಹ ಸ್ಥಳ. ಇಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಕೂಡ ಹರಿಯುವಂಥದ್ದು. ಇನ್ನು ಮತ್ತೊಂದು ಭಾಗದಲ್ಲಿ ಏನು ಅಗಸ್ತೇಶ್ವರದ ದೇವಸ್ಥಾನ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ ಬರುವಂತಹ ನದಿ ಏನಿದೆ, ಅದು ಕಪಿಲಾ ನದಿ. ಕಾವೇರಿ ಮತ್ತು ಕಪಿಲ ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸ್ಫಟಿಕ ಸರೋವರ 3 ಸೇರುವಂತಹ ಸಂಗಮ ಕ್ಷೇತ್ರ ನರಸೀಪುರದ ತಿರುಮಕೂಡಲು. ಅದರಲ್ಲೂ ಕೂಡ 3 ನದಿಗಳು ಸೇರುವಂತಹ ಸ್ಥಳ ಏನಿದೆ ನಡುಮನೆ ಬಸಪ್ಪ, ಆ ಸ್ಥಳದಲ್ಲಿ ನಿಂತು ಇವತ್ತು ನಮ್ಮ ವೀಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ತೋರಿಸ್ತಾ ಇರುವಂಥದ್ದು. ಈಗ ಏನು ನಮ್ಮ ಕ್ಯಾಮ್ರಾ ಪರ್ಸನ್ ಸಚಿನ್ ತೋರಿಸ್ತಾ ಇರುವಂಥ ದೃಶ್ಯ ಏನಿದೆ, ಇದು ಅಗಸ್ತೇಶ್ವರರ ಘಾಟ್. ಇದು ಒಟ್ಟು 3 ಘಾಟ್ಗಳೆಲ್ಲ ಇಲ್ಲಿ ಮಾಡಿರುವಂಥದ್ದು. ಮೊದಲಿಗೆ ಇವತ್ತು ಅಗಸ್ತೇಶ್ವರನಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗುತ್ತೆ. ಅಲ್ಲಿ ಪೂಜೆ ಸಲ್ಲಿಸಿದ ನಂತರದಲ್ಲೂ ಕೂಡ ಇಲ್ಲಿ ನಾವು ನಿಂತಿರುವಂತಹ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಸಾಧು ಸಂತರಿಗೆ, ಸ್ವಾಮೀಜಿಗಳಿಗೆ ಮತ್ತು ಆಹ್ವಾನಿತ ಗಣ್ಯರು ಇಲ್ಲಿ ಸ್ನಾನ ಮಾಡೋದಕ್ಕೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಈಗಾಗಲೇ ಬೋಟ್ಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಈಗಾಗಲೇ ಅಲ್ಲಿ ಬರುವಂತಹ ಜನರ ಕರ್ಕೊಂಡು ಬರೋಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಇಲ್ಲೂ ಮತ್ತೊಂದು ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಇಲ್ಲಿ ಭಿಕ್ಷೇಶ್ವರ ದೇವಸ್ಥಾನ ಏನಿದೆ, ಅಲ್ಲೂ ಕೂಡ ಒಂದಷ್ಟು ಏನು 3 ಅಡಿ ಆಳದಷ್ಟು ಇರುವಂತಹ ಜಾಗಕ್ಕೆ ಒಂದಷ್ಟು ಬ್ಯಾರಿಕೇಡ್ಗಳು ಹಾಕಿ ಅಲ್ಲೂ ಕೂಡ ಸ್ನಾನವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಇವತ್ತು ವಿಶೇಷವಾದಂತಹ ಇವತ್ತಿನಿಂದ ಚಾಲನೆ ಸಿಕ್ಕಿದೆ. ಈಗಾಗಲೇ ಸಾವಿರಾರು ಜನರು ಕೂಡ ಈ ಒಂದು ಕುಂಭಮೇಳದಲ್ಲಿ ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಕುಂಭ ಸ್ನಾನವನ್ನು ಮಾಡಿದ್ರೆ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಇನ್ನು ಮತ್ತೊಂದು ಭಾಗ ಅಂದರೆ ಈಗಾಗಲೇ ಅಗಸ್ತೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಬರುವಂತಹ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ, ಇಲ್ಲೋ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ, ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ಘಾಟ್ನಲ್ಲೂ ಕೂಡ ಈಗಾಗಲೇ ಸಾವಿರಾರು ಜನರು ಕೂಡ ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ನಾಳೆ ಸಂಜೆ 7 ಗಂಟೆಗೆ ಈ ಸಂಗಮ ಕ್ಷೇತ್ರದಲ್ಲಿ ಪವಿತ್ರವಾದಂತಹ ಗಂಗಾರತಿಯನ್ನು ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಈ 3 ದಿನಗಳ ಕಾಲ 3 ದಿನಗಳಿಗೂ ಕೂಡ ವಿಶೇಷವಾದಂತಹ ಪೂಜೆ, ಹೋಮ, ಹವನ ಎಲ್ಲವೂ ಕೂಡ ನಡೆಯುತ್ತೆ. ಇಲ್ಲಿ ಸ್ನಾನವನ್ನು ಮಾಡಿದ್ರೆ ಸಾಕಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇರೋ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರು ಇವತ್ತು ಇಲ್ಲಿ ಸ್ನಾನವನ್ನು, ಅದರಲ್ಲೂ ಕೂಡ ಗಂಗಾ, ಯಮುನಾ ಮತ್ತು ಸರಸ್ವತಿ 3 ನದಿಗಳು ಸೇರುವಂತಹ ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ 1 ಗುಳಿಗಲ್ಲಿಯಷ್ಟು ಪುಣ್ಯ ಹೆಚ್ಚು ಈ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದಲ್ಲಿ ಸ್ನಾನ ಮಾಡಿದ್ರೆ ಸಿಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಇವತ್ತಿನಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಪೂಜೆ, ಸ್ನಾನ ಎಲ್ಲವೂ ಕೂಡ ಈ ಒಂದು ಸಂಗಮ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ, ರಿಪಬ್ಲಿಕ್ ಕನ್ನಡ, ನರಸೀಪುರ. 4 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಐತಿಹಾಸಿಕ ಪ್ರಯಾಗ್ರಾಜ್ ನಡೀತಾ ಇರುವಂತಹ ಕುಂಭಮೇಳ ಒಂದು ಕಡೆ ಆದರೆ ಇದೇ ಸಂದರ್ಭದಲ್ಲಿ ಬಂದಿರುವಂತಹ ದಕ್ಷಿಣ ಭಾರತದ ನರಸೀಪುರದಲ್ಲಿ ನಡೀತಾ ಇರುವಂತಹ ಸಂಗಮ ಕ್ಷೇತ್ರದಲ್ಲೂ ಕೂಡ ಇಲ್ಲಿಂದ 3 ದಿನಗಳ ಕಾಲ ಕುಂಭಮೇಳ ನಡೆಯುತ್ತೆ. ನಾನೀಗ ಸದ್ಯ 3 ನದಿಗಳು ಕೂಡ ಬಂದು ಸೇರುವಂತಹ ಐಕ್ಯ ಸ್ಥಳದಲ್ಲಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಇದೇ ಸ್ಥಳ ಏನು ನಡುಮನೆ ಬಸಪ್ಪ ಅಂತ ಕರೆಯುವಂತಹ ವಿಗ್ರಹ ಇದೆ. ಈ ವಿಗ್ರಹದ ಕೆಳಭಾಗದಲ್ಲಿ ಸ್ಫಟಿಕ ಸರೋವರ ಗುಪ್ತಗಾಮಿನಿಯಾಗಿ ಹರಿಯುವಂಥದ್ದು. ಇನ್ನು ಮುಂಭಾಗದಲ್ಲಿ ಬರ್ತಾ ಇರುವಂತಹ ನದಿ ಏನಿದೆ, ಈ ನದಿ ಕಾವೇರಿಯ ನದಿ. ಅಂದರೆ ಈಗಾಗಲೇ ಏನು ಭಾಗಮಂಡಲದಲ್ಲಿ ಹುಟ್ಟಿ ಮೈಸೂರನ್ನ KRS ಇಂದ ಈಗ ಬರ್ತಾ ಇರುವಂತಹ ನದಿ ಏನಿದೆ, ಇದು ಕಾವೇರಿಯ ನದಿ ಬರುವಂತಹ ಸ್ಥಳ. ಇಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಕೂಡ ಹರಿಯುವಂಥದ್ದು. ಇನ್ನು ಮತ್ತೊಂದು ಭಾಗದಲ್ಲಿ ಏನು ಅಗಸ್ತೇಶ್ವರದ ದೇವಸ್ಥಾನ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ ಬರುವಂತಹ ನದಿ ಏನಿದೆ, ಅದು ಕಪಿಲಾ ನದಿ. ಕಾವೇರಿ ಮತ್ತು ಕಪಿಲ ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸ್ಫಟಿಕ ಸರೋವರ 3 ಸೇರುವಂತಹ ಸಂಗಮ ಕ್ಷೇತ್ರ ನರಸೀಪುರದ ತಿರುಮಕೂಡಲು. ಅದರಲ್ಲೂ ಕೂಡ 3 ನದಿಗಳು ಸೇರುವಂತಹ ಸ್ಥಳ ಏನಿದೆ ನಡುಮನೆ ಬಸಪ್ಪ, ಆ ಸ್ಥಳದಲ್ಲಿ ನಿಂತು ಇವತ್ತು ನಮ್ಮ ವೀಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ತೋರಿಸ್ತಾ ಇರುವಂಥದ್ದು. ಈಗ ಏನು ನಮ್ಮ ಕ್ಯಾಮ್ರಾ ಪರ್ಸನ್ ಸಚಿನ್ ತೋರಿಸ್ತಾ ಇರುವಂಥ ದೃಶ್ಯ ಏನಿದೆ, ಇದು ಅಗಸ್ತೇಶ್ವರರ ಘಾಟ್. ಇದು ಒಟ್ಟು 3 ಘಾಟ್ಗಳೆಲ್ಲ ಇಲ್ಲಿ ಮಾಡಿರುವಂಥದ್ದು. ಮೊದಲಿಗೆ ಇವತ್ತು ಅಗಸ್ತೇಶ್ವರನಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗುತ್ತೆ. ಅಲ್ಲಿ ಪೂಜೆ ಸಲ್ಲಿಸಿದ ನಂತರದಲ್ಲೂ ಕೂಡ ಇಲ್ಲಿ ನಾವು ನಿಂತಿರುವಂತಹ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಸಾಧು ಸಂತರಿಗೆ, ಸ್ವಾಮೀಜಿಗಳಿಗೆ ಮತ್ತು
ಆಹ್ವಾನಿತ ಗಣ್ಯರು ಇಲ್ಲಿ ಸ್ನಾನ ಮಾಡೋದಕ್ಕೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಈಗಾಗಲೇ ಬೋಟ್ಗಳಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಈಗಾಗಲೇ ಅಲ್ಲಿ ಬರುವಂತಹ ಜನರ ಕರ್ಕೊಂಡು ಬರೋಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಇಲ್ಲೂ ಮತ್ತೊಂದು ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಇಲ್ಲಿ ಭಿಕ್ಷೇಶ್ವರ ದೇವಸ್ಥಾನ ಇದೆ. ಅಲ್ಲೂ ಕೂಡ ಒಂದಷ್ಟು 3 ಅಡಿ ಆಳದಷ್ಟು ಇರುವಂತಹ ಜಾಗಕ್ಕೆ ಒಂದಷ್ಟು ಬ್ಯಾರಿಕೇಡ್ಗಳು ಹಾಕಿ ಅಲ್ಲೂ ಕೂಡ ಸ್ನಾನವನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಇವತ್ತು ವಿಶೇಷವಾದಂತಹ ಇವತ್ತಿನಿಂದ ಚಾಲನೆ ಸಿಕ್ಕಿದೆ. ಈಗಾಗಲೇ ಸಾವಿರಾರು ಜನರು ಕೂಡ ಈ ಒಂದು ಕುಂಭಮೇಳದಲ್ಲಿ ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಕುಂಭ ಸ್ನಾನವನ್ನು ಮಾಡಿದ್ರೆ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಇನ್ನು ಮತ್ತೊಂದು ಭಾಗ ಅಂದರೆ ಈಗಾಗಲೇ ಅಗಸ್ತೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಬರುವಂತಹ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ, ಇಲ್ಲೋ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ, ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ಘಾಟ್ನಲ್ಲೂ ಕೂಡ ಈಗಾಗಲೇ ಸಾವಿರಾರು ಜನರು ಕೂಡ ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ನಾಳೆ ಸಂಜೆ 7 ಗಂಟೆಗೆ ಈ ಸಂಗಮ ಕ್ಷೇತ್ರದಲ್ಲಿ ಪವಿತ್ರವಾದಂತಹ ಗಂಗಾರತಿಯನ್ನು ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಈ 3 ದಿನಗಳ ಕಾಲ 3 ದಿನಗಳಿಗೂ ಕೂಡ ವಿಶೇಷವಾದಂತಹ ಪೂಜೆ, ಹೋಮ, ಹವನ ಎಲ್ಲವೂ ಕೂಡ ನಡೆಯುತ್ತೆ. ಇಲ್ಲಿ ಸ್ನಾನವನ್ನು ಮಾಡಿದ್ರೆ ಸಾಕಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇರೋ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರು ಇವತ್ತು ಇಲ್ಲಿ ಸ್ನಾನವನ್ನು, ಅದರಲ್ಲೂ ಕೂಡ ಗಂಗಾ, ಯಮುನಾ ಮತ್ತು ಸರಸ್ವತಿ 3 ದಿನಗಳು ಸೇರುವಂತಹ ಪ್ರಯಾಗ್ರಾಜಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ 1 ಗುಳಿಗಂಜಿಯಷ್ಟು ಪುಣ್ಯ ಹೆಚ್ಚು ಈ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದಲ್ಲಿ ಸ್ನಾನ ಮಾಡಿದ್ರೆ ಸಿಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಇವತ್ತಿನಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಪೂಜೆ, ಸ್ನಾನ ಎಲ್ಲವೂ ಕೂಡ ಈ ಒಂದು ಸಂಗಮ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋಳಿ, ರಿಪಬ್ಲಿಕ್ ಕನ್ನಡ, ಟಿ ನರಸೀಪುರ. 4 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಐತಿಹಾಸಿಕ ಪ್ರಯಾಗ್ರಾಜ್ ನಡೀತಾ ಇರುವಂತಹ ಕುಂಭಮೇಳ ಒಂದು ಕಡೆ ಆದರೆ, ಇದೇ ಸಂದರ್ಭದಲ್ಲಿ ಬಂದಿರುವಂತಹ ದಕ್ಷಿಣ ಭಾರತದ ನರಸೀಪುರದಲ್ಲಿ ನಡೀತಾ ಇರುವಂತಹ ಸಂಗಮ ಕ್ಷೇತ್ರದಲ್ಲೂ ಕೂಡ ಇಲ್ಲಿನಿಂದ 3 ದಿನಗಳ ಕಾಲ ಕುಂಭಮೇಳ ನಡೆಯುತ್ತೆ. ನಾನೀಗ ಸದ್ಯ 3 ನದಿಗಳು ಕೂಡ ಬಂದು ಸೇರುವಂತಹ ಐಕ್ಯ ಸ್ಥಳದಲ್ಲಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಇದೇ ಸ್ಥಳ ಏನು ನಡುಮನೆ ಬಸಪ್ಪ ಅಂತ ಕರೆಯುವಂತಹ ವಿಗ್ರಹ ಇದೆ. ಈ ವಿಗ್ರಹದ ಕೆಳಭಾಗದಲ್ಲಿ ಸ್ಫಟಿಕ ಸರೋವರ ಗುಪ್ತಗಾಮಿನಿಯಾಗಿ ಹರಿಯುವಂಥದ್ದು. ಇನ್ನು ಮುಂಭಾಗದಲ್ಲಿ ಬರ್ತಾ ಇರುವಂತಹ ನದಿ ಏನಿದೆ, ಈ ನದಿ ಕಾವೇರಿಯ ನದಿ. ಅಂದರೆ ಈಗಾಗಲೇ ಏನು ಭಾಗಮಂಡಲದಲ್ಲಿ ಹುಟ್ಟಿ ಮೈಸೂರನ್ನ KRS ಇಂದ ಈಗ ಬರ್ತಾ ಇರುವಂತಹ ನದಿ ಏನಿದೆ, ಇದು ಕಾವೇರಿಯ ನದಿ ಬರುವಂತಹ ಸ್ಥಳ. ಇಲ್ಲಿ ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಕೂಡ ಹರಿಯುವಂಥದ್ದು. ಇನ್ನು ಮತ್ತೊಂದು ಭಾಗದಲ್ಲಿ ಏನು ಅಗಸ್ತೇಶ್ವರ ದೇವಸ್ಥಾನ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ ಬರುವಂತಹ ನದಿ ಏನಿದೆ ಅದು ಕಪಿಲಾ ನದಿ. ಕಾವೇರಿ ಮತ್ತು ಕಪಿಲ ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸ್ಫಟಿಕ ಸರೋವರ 3 ಸೇರುವಂತಹ ಸಂಗಮ ಕ್ಷೇತ್ರ ಟಿ ನರಸೀಪುರದ ತಿರುಮಕೂಡಲು. ಅದರಲ್ಲೂ ಕೂಡ 3 ನದಿಗಳು ಸೇರುವಂತಹ ಸ್ಥಳ ಏನಿದೆ ನಡುಮನೆ ಬಸಪ್ಪ, ಆ ಸ್ಥಳದಲ್ಲಿ ನಿಂತು ಇವತ್ತು ನಮ್ಮ ವೀಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕ್ಯಾಮ್ರಾ ಪರ್ಸನ್ ಕೂಡ ತೋರಿಸ್ತಾ ಇರುವಂಥದ್ದು. ಈಗ ಏನು ನಮ್ಮ ಕ್ಯಾಮ್ರಾ ಪರ್ಸನ್ ಸಚಿನ್ ತೋರಿಸ್ತಾ ಇರುವಂಥ ದೃಶ್ಯ ಏನಿದೆ, ಇದು ಅಗಸ್ತೇಶ್ವರರ ಘಾಟ್. ಇದು ಒಟ್ಟು 3 ಘಾಟ್ಗಳನ್ನು ಇಲ್ಲಿ ಮಾಡಿರುವಂಥದ್ದು. ಮೊದಲಿಗೆ ಇವತ್ತು ಅಗಸ್ತೇಶ್ವರನಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗುತ್ತೆ. ಅಲ್ಲಿ ಪೂಜೆ ಸಲ್ಲಿಸಿದ ನಂತರದಲ್ಲೂ ಕೂಡ ಇಲ್ಲಿ ನಾವು ನಿಂತಿರುವಂತಹ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ಸಾಧು ಸಂತರಿಗೆ, ಸ್ವಾಮೀಜಿಗಳಿಗೆ ಮತ್ತು ಆಹ್ವಾನಿತ ಗಣ್ಯರು ಇಲ್ಲಿ ಸ್ನಾನ ಮಾಡೋದಕ್ಕೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಈಗಾಗಲೇ ಬೋಟ್ಗಳಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಈಗಾಗಲೇ ಅಲ್ಲಿ ಬರುವಂತಹ ಜನರ ಕರ್ಕೊಂಡು ಬರೋಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಇಲ್ಲೂ ಮತ್ತೊಂದು ಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಇಲ್ಲಿ ಭಿಕ್ಷೇಶ್ವರ ದೇವಸ್ಥಾನ ಏನಿದೆ, ಅಲ್ಲೂ ಕೂಡ ಒಂದಷ್ಟು 3 ಅಡಿ ಆಳದಷ್ಟು ಇರುವಂತಹ ಜಾಗಕ್ಕೆ ಒಂದಷ್ಟು ಬ್ಯಾರಿಕೇಡ್ಗಳು ಹಾಕಿ ಅಲ್ಲೂ ಕೂಡ ಸ್ನಾನವನ್ನು ಮಾಡಲಾಗ್ತಾ ಇದೆ.